ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿವಿ ಜಶ್ವಿ ವ್ಲಾಗ್ಸ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಎಲ್ಲರಿಗೂ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೆ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೇನೆ. ಆ್ಯಂಡ್ ಎಲ್ಲರೂ ಹಬ್ಬನ ಯಾವ ರೀತಿ ಆಚರಿಸಿದ್ರಿ ಅಂತಲೂ ಕೂಡ ಕಮೆಂಟ್ ಮಾಡಿ. ನಾನಿವತ್ತು ಮಾರ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಅದು ಅಮ್ಮನ ಮನೆಯಿಂದ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆದಮೇಲೆ ನಾನು ಇವತ್ತು ಊರಿಂದ ಸ್ವಲ್ಪ ಹೂ ತಂದಿದೆ ಅಲ್ವಾ, ಚೆಂಡು ಹೂವು, ಅದನ್ನು ನಾನಿಲ್ಲಿ ಹಾರ ಮಾಡಿಬಿಟ್ಟು ಬಾಗಿಲಿಗೆ ತೋರಣದ ಥರ ಮಾಡಿ ಹಾಕ್ಬಿಡೋಣ ಅಂತ ಅಂದ್ಕೊಂಡು ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ನಮ್ಮಮ್ಮ ಈ ಥರ ಎಲ್ಲ ಏನಷ್ಟು ಇಂಟ್ರೆಸ್ಟ್ ತೊಗೊಳಲ್ಲ. ಅವರು ಏನಿದ್ರು ಮನೆ ಕೆಲಸ, ಪೂಜೆ, ಅಡುಗೆ, ಊಟ ಅಂಥದ್ರಲ್ಲೇ ಆಗುತ್ತೆ. ನನಗೆ ಈ ಥರ ಎಲ್ಲ ಮಾಡಲಿಕ್ಕೆ ಅಂತ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ನಾನು ಅಮ್ಮಂಗೆ ಸರಿ ನೀನೇನು ಮಾಡಬೇಡ, ನಾನೇ ಎಲ್ಲನೂ ಹೂವನ್ನ ಪೋಣಿಸಿ ನಾನೇ ಮಾಡ್ತೀನಿ ಬಿಡು ಅಂತ ಅಂದ್ಬಿಟ್ಟು ಇಲ್ಲಿ ನಾನೇ 3 ಟೈಪ್ ಚೆಂಡು ಹೂವಿನ ಹಾರ ಮಾಡಿಬಿಟ್ಟು ಇಲ್ಲಿ ಬಾಗಿಲಿಗೆ ತೋರಣದ ಥರ ಕಟ್ಟಲಿಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅಮ್ಮ ಆಲ್ರೆಡಿ ಆಗಲೇ ಎಲ್ಲ ಕೆಲಸನೂ ಫುಲ್ ಮುಗಿಸಿದ್ರು. ನಾನು ದೇವ್ರ ಪೂಜೆ ಮಾಡಬೇಕಿತ್ತು, ಹಾಗಾಗಿ ಇದನ್ನು ಮಾಡಿಬಿಟ್ಟು ನಾನು ದೇವ್ರ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಆದರೂ ಚುಕ್ಕಿಗೋಸ್ಕರ ಸೊ ನಮ್ಮನೆ ಗಣಪತಿ ಏನು ಪದ್ಧತಿ ಏನಿಲ್ಲ, ಹಾಗಾಗಿ ಸ್ವಲ್ಪ ಪೂಜೆನೂ ಕೂಡ ಬೇಗ ಮುಗಿಸ್ಕೊಂಡೆ ಬೇರೆ ಕೆಲಸಗಳೆಲ್ಲ ಇರುತ್ತಲ್ಲ ಅಂತ ಅಂದ್ಕೊಂಡು ಈ ಸಲ ಬೇಗ ಮಾಡ್ಕೊತಾ ಇದ್ದೀನಿ. ಅಂದರೆ ಕೆಲಸಗಳು ಅಂತಂದರೆ ನಾನೇನಷ್ಟು ಮಾಡಲಿಲ್ಲ, ಎಲ್ಲ ಅಮ್ಮನೇ ಮಾಡಿಕೊಂಡ್ರು. ಸ್ವಲ್ಪ ರೆಡಿ ಆಗಬೇಕಿತ್ತಲ್ಲ ಗೌರಿ ಗುಡಿಗೆ ಹೋಗೋಕ್ಕೆ, ಹಾಗಾಗಿ ನನ್ನ ಬ್ಲೌಸ್ ಡಿಸೈನ್ನ ಇನ್ನೊಂದು ಸ್ವಲ್ಪ ಇನ್ಕಂಪ್ಲೀಟ್ ಇತ್ತು, ಅದನ್ನು ಮಾಡ್ಕೊತಾ ಇದ್ದೀನಿ. ಸೊ ನೋಡಿ, ಇದು ನಾವು ಬಾಡಿಗೆ ಮನೇಲಿರೋದ್ರಿಂದ ದೇವ್ರ ಮನೆ ತುಂಬ ಚಿಕ್ಕದಾಗಿದೆ. ಈ ಥರ ನಾವು ಈ ಸಲ ಗೌರಿ ಮತ್ತು ಗಣೇಶ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಚಿಕ್ಕದು ಅಂತಲೇ ಹೇಳ್ಬೋದು ನಮ್ಮದು ದೇವರ ಮನೆ, ಹಾಗಾಗಿ ಇಷ್ಟು ಚಿಕ್ಕ ಜಾಗದಲ್ಲೇ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈ ಸಲ ಅಮ್ಮ ಏನು ಪೂಜೆ ರೆಡಿ ಮಾಡಲಿಲ್ಲ, ನಾನೇ ಪೂಜೆ ಮಾಡಿಕೊಂಡೆ ಈ ಸಲ. ಸೊ ನೋಡಿ ಫ್ರೆಂಡ್ಸ್, ಯಾವ ರೀತಿ ಮಾಡಿದ್ದೀವಿ ಅಂತ ನೀವು ಕೂಡ ಒನ್ಸ್ ನೋಡಿ. ಸೊ ಇದೆಲ್ಲ ಆಯಿತು, ಪೂಜೆ ಎಲ್ಲ ಆಗಿ ಟಿಫನ್ ಎಲ್ಲ ಮಾಡಾದಮೇಲೆ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಮ್ಮ ರೆಡಿ ಮಾಡ್ಕೊತಾರೆ, ನಾನು ಜಸ್ಟ್ ತರಕಾರಿ ಚಾಪ್ ಮಾಡ್ಕೊಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇಲ್ಲಿ ನಾನು ಅಮ್ಮಂಗೆ ಸ್ವಲ್ಪ ಹೆಲ್ಪ್ ಅಂತಂದರೆ, ನಾನು ಇಲ್ಲಿ ಅಮ್ಮನ ಮನೆಗೆ ಬಂದರೆ ಅಷ್ಟೊಂದೇನು ಕೆಲಸ ಮಾಡೋದೇ ಇಲ್ಲ, ಎಲ್ಲ ಅಮ್ಮನೇ ಮಾಡ್ಕೊತಾರೆ. ಅಂದ್ಕೊತೀನಿ ನಾನು ಅಪ್ಪ ಅಮ್ಮನ ಮನೆಗೆ ಹೋದ್ಮೇಲೆ ನಾನು ಪಾಪ ಅಮ್ಮನಿಗೆ ಹೆಲ್ಪ್ ಮಾಡಿಕೊಡ್ಬೇಕು, ಅವರೊಬ್ಬರೇ ಮಾಡ್ತಾರೆ ಅಂತ ಅಂದ್ಕೊತೀನಿ. ಬಟ್ ಇಲ್ಲಿ ಅಮ್ಮನ ಮನೆ ಹತ್ರ ಬಂದ ತಕ್ಷಣ ಅದು ಏನೋ ಗೊತ್ತಿಲ್ಲ, ಮೂಡ್ ಸ್ವಿಂಗ್ ಆಗಿಬಿಡುತ್ತೆ. ಸೋಂಬೇರಿ ಅಂತಲೇ ಹೇಳ್ಬೋದು. ಏನು ಕೆಲಸ ಮಾಡೋಕ್ಕೂ ಮನಸ್ಸಿರಲ್ಲ, ಸುಮ್ಮನೆ ಕೂತಿರ್ತೀನಿ. ಅಮ್ಮ ಆದರೂ ಬೈತಾ ಇರ್ತಾರೆ, ಏನೂ ಮಾಡಲ್ಲ ನೀನು, ಸುಮ್ಮನೆ ಇರ್ತೀಯಾ, ನಿಮ್ಮ ಮನೆ ಮಾತ್ರ ಮಾಡ್ತೀಯ ಅಂತ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ನಾನು ನಮ್ಮ ಮನೆ ಇದ್ದಾಗ ಅಂದ್ಕೋತೀನಿ ಪಾಪ ನಮ್ಮ ಅಮ್ಮಂಗೂ ಹೆಲ್ಪ್ ಮಾಡಬೇಕು ನಾನು, ಅವರೊಬ್ಬರೇ ಎಲ್ಲನೂ ಮಾಡ್ತಾರೆ, ನಾನು ಏನೂ ಮಾಡಿಕೊಡಲ್ಲ ಅಂತ ಅಂದ್ಕೊತೀನ. ಬಟ್ ಈ ಥರ ಆಗುತ್ತೆ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಿಮಗೂ ಯಾರಿಗಾದ್ರೂ ನನ್ನ ಥರ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ಇದೊಂದೇ, ನಾನು ಪೂಜೆ ಆದಮೇಲೆ ಇದೊಂದೇ ಕೆಲಸ ಅಮ್ಮನಿಗೆ ಮಾಡಿಕೊಟ್ಟಿದ್ದು. ಪಾಪ ಅವರಿಗೆ ಇನ್ನೇನು ಹೆಲ್ಪ್ ಮಾಡಿಕೊಡ್ಲೇ ಇಲ್ಲ. ಅದಾದಮೇಲೆ ನಾವು ಜಶ್ವಿಗೆ ಅಂತ ಅಂದ್ಬಿಟ್ಟು ಒಂದು ಇಯರಿಂಗ್ ಮಾಡಿಸಿದೆ. ಅದು ನಾನು ಅವಳಿಗೆ ಏಪ್ರಿಲಲ್ಲಿ ಮಾಡಲಿಕ್ಕೆ ಅಂತ ಹಾಕಿದ್ದು, ಅವಳ ಬರ್ತ್ಡೇ ಮೇ ಇತ್ತಲ್ಲ, ಮೇಗೆ ಇಸ್ಕೊಳ್ಳೋಣ ಅಂತ. ಬಟ್ ಅವ್ರು ತುಂಬ ಅಂದರೆ ತುಂಬ ಡಿಲೇ ಮಾಡಿಬಿಟ್ರು. ಸೊ ಫೈನಲಿ ಸಿಕ್ತು. ನನಗಂತೂ ಇದೊಂಥರ ಡ್ರೀಮ್ ಇಯರಿಂಗ್ ಅಂತಲೇ ಹೇಳ್ಬೋದು, ಚಾಂದ್ಬಾಲಿ ಇಯರಿಂಗ್ ಅಂತ ಇವಾಗ ನ್ಯೂ ಟ್ರೆಂಡ್. ಆ್ಯಂಡ್ ಡಿಸೈನ್ ಕೂಡ ನನ್ನದೇ ಸೆಲೆಕ್ಷನ್ ಮಾಡಿ ನಾನು ಮಾಡಿಸ್ಕೊಂಡಿದ್ದೀನಿ. ಅಂದರೆ ಪ್ರೆಸೆಂಟ್ ನನಗೆ, ಅದಾದಮೇಲೆ ಫ್ಯೂಚರ್ಗೆ ಜಶ್ವಿಗೆ ಅಂತಲೇ ಇದು ಇಯರಿಂಗ್. ಸೊ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಇಯರಿಂಗು ಅಂತ. ಹಬ್ಬದ ದಿನವೇ ಇಸ್ಕೊಂಡಿಲ್ವ, ಹಾಗಾಗಿ ಇವತ್ತೇ ಹಾಕ್ಕೊಂಡೆ ನಾನು. ಇದು ನನ್ನ ಫೈನಲ್ ಲುಕ್ ನೋಡಿ, ಯಾವ ರೀತಿ ರೆಡಿಯಾಗಿದ್ದೀನಿ. ಆ್ಯಂಡ್ ಸ್ಯಾರಿ ನನಗೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನೀವು ಕಮೆಂಟ್ ಮಾಡಿ. ಎಲ್ಲ ರೆಡಿ ಎಲ್ಲ ಆದಮೇಲೆ ನಮ್ಮ ಊರಿಗೆ ಹೊರಟ್ವಿ. ನಮ್ಮೂರಲ್ಲಿ ಈ ಥರ ದೊಡ್ಡ ಗೌರಿನ ಕೂರಿಸ್ತಾರೆ, ಅದು ನಮ್ಮ ಊರಿನ ಸುತ್ತಮುತ್ತ ಇದೆ ಅಂತ ಅನಿಸುತ್ತೆ. ಫಸ್ಟ್ ಈ ಥರ ಕೂರಿಸೋದು, ಅಲ್ಲಿಗೆ ಹೋಗ್ಬಿಟ್ಟು ನಾವು ಪೂಜೆ ಮಾಡಿಕೊಂಡು ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಬಿಟ್ಟು ನಾವು ಅಲ್ಲೇ ಕಂಕಣ ಕಟ್ಸ್ಕೊಂಡು ಬರ್ತೀವಿ. ನಮ್ಮ ಜಶ್ವಿಗೆ ಇದು 3ನೇ ಗೌರಿ ಹಬ್ಬ. ಅವಳಿಗಂತೂ ತುಂಬ ಖುಷಿ ಆಯಿತು, ದೇವರ ಹತ್ರ ಬಂದು ಆಶೀರ್ವಾದ ಎಲ್ಲ ತಗೊಂಡು ಅವಳಿಗಂತೂ ತುಂಬ ಹ್ಯಾಪಿ ಆಯಿತು. ಚಿಕ್ಕದ್ರಲ್ಲಿದ್ದಾಗ ನಾವು ಇಲ್ಲಿ ಗೌರಿ ಗುಡಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಗೌರಿ ಬಿಚ್ಚಾಲೆದು ಬಾಕ್ಸ್ ಇರುತ್ತೆ ಅಲ್ವಾ, ಡಬ್ಬಿಗಳನ್ನೆಲ್ಲ ಎತ್ಕೊಳ್ಳೋಕ್ಕೆ ಅಂತ ನಿಂತ್ಕೊತಾ ಇದ್ವಿ. ಸೊ ಅದೆಲ್ಲ ಎಷ್ಟು ನೆನಪಾಗುತ್ತೆ ಅಂದರೆ, ನೆನೆಸ್ಕೊಂಡ್ರೆ ಇವಾಗಲೂ ಕೂಡ ನಗು ಬರುತ್ತೆ, ಆ ಥರ ಇದ್ವಿ. ಬಟ್ ಈಗ ನಾವೇ ಸ್ವಲ್ಪ ದೊಡ್ಡವರಾಗಿದ್ದೀವಿ, ನಮ್ಮ ಮಕ್ಕಳುಗಳು ಇನ್ನೂ ಮೆಚ್ಯೂರ್ಡ್ ಆಗಿರ್ತಾರೆ. ಸೊ ಅಲ್ಲಿ ಹೊಸ ಮನೆಗೆ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಬಂದು ಊಟ ಮಾಡ್ತಾಯಿದ್ದೀವಿ. ಊಟಕ್ಕೆ ಒಬ್ಬಟ್ಟು, ಅನ್ನ ಮತ್ತು ಒಬ್ಬಟ್ಟು ಒಂದು ಸಾಂಬಾರು ಮಾಡಿದರು. ನನಗಂತೂ ನಮ್ಮಮ್ಮ ಮಾಡೋ ಒಬ್ಬಟ್ಟು ಸಾಂಬಾರು ಅಂದರೆ ಪರ್ಸ್ನಲಿ ತುಂಬ ಅಂದರೆ ತುಂಬ ಫೇವ್ರೇಟ್. ಆ ಸಾಂಬಾರು ಇನ್ನು ಯಾವಾಗಲೇ ಮಾಡಿದ್ರು ಅಷ್ಟು ಟೇಸ್ಟ್ ಇರಲ್ಲ.
ಸೊ ಇದು ನಮ್ಮ ಜಶ್ವಿ ಫಸ್ಟ್ ಟೈಮ್ ಒಬ್ಬಟ್ಟು ತಿಂತಾ ಇರೋ ಸ್ಟೈಲು ಯಾವ ರೀತಿ ಇದೆ ನೋಡಿ. ಅವಳೇ ಸಪ್ರೇಟಾಗಿ ಕುತ್ಕೊಂಡು ಒಬ್ಬಟ್ಟು ತಿಂತಾ ಇದ್ದಾಳೆ. ಜಸ್ಟ್ ಏನು ತಿನ್ನಲಿಲ್ಲ ಅವಳು, ಆಫ್ ಮಾತ್ರ ತಿಂದಳು. ಅದೆಲ್ಲ ಆಯಿತು. ನಾವು ಊರಿಗೆ ಹೊರಡೋಕ್ಕೆ ಅಂತ ರೆಡಿ ಆಯ್ತಾ ಇದ್ವಿ. ಅದಕ್ಕೆ ಅಮ್ಮ ಒಬ್ಬಟ್ಟು ತಟ್ತಾಯಿದ್ರು. ನಮ್ಮ ಅಮ್ಮನ ಹತ್ರನೇ ನಾನು ಒಬ್ಬಟ್ಟು ಮಾಡೋದು ಇನ್ನೂ ಕಲ್ತಿಲ್ಲ ಯಾವ ಥರ ಅಂತ, ಬಟ್ ತಟ್ಟೋದಂತ ಅಂದ್ಬಿಟ್ಟು ಅಮ್ಮನ ಹತ್ರ ನೋಡಿಕೊಂಡು ಕಲ್ತಿದ್ದೀನಿ. ತುಂಬ ಅಂದರೆ ತುಂಬ ಈಸಿಯಾಗಿ ಹೇಳ್ಕೊಡ್ತು ಅಮ್ಮ. ಕೈಯಲ್ಲೇನು ತಟ್ಟೋದೇ ಬೇಡ, ಜಸ್ಟ್ ಕವರ್ ಮೇಲೆ ಒಬ್ಬಟ್ಟೊಂದು ಹೂರ್ಣದೆಲ್ಲ ಇಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ನ ಹಾಕಿ ಸ್ಪ್ರೆಡ್ ಮಾಡೋದಷ್ಟೇ. ನನಗೂ ಫಸ್ಟ್ ಏನು ಒಬ್ಬಟ್ಟು ತರ್ತಾ ಇರಲಿಲ್ಲ, ಬಿಕಾಸ್ ನಾನು ಅಮ್ಮನ ಮನೆಯಲ್ಲಿದ್ದಾಗ ಯಾವುದೇ ರೀತಿ ಅಡುಗೆನ ಕಲ್ತಿರಲಿಲ್ಲ. ಎಲ್ಲ ಕೂಡ ಮದುವೆ ಆದಮೇಲೆ ನಾನು ಹೋಗಿ ಕಲ್ತಿದ್ದು. ಅಮ್ಮಂಗೆ ಫೋನ್ ಮಾಡಿ ಕೇಳ್ಕೊಂಡು ಕಲ್ತಿದ್ದು. ಹಾಗಾಗಿ ನಾನು ಇವಾಗ ಅಡುಗೆನ ಇನ್ನೂ ಸ್ವಲ್ಪ ಇಂಪ್ರೂವೈಸ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ಈಗ ಒಬ್ಬಟ್ಟು ಕೂಡ ರೆಡಿ ಆಗಿದೆ, ನಮಗೆ ಪ್ಯಾಕ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಈವ್ನಿಂಗ್ ಮನೆ ಬಿಟ್ವಿ ನಾವು ಸುದಿ ಆಫೀಸಿಂದ ಬಂದಮೇಲೆ. ಅದಾದಮೇಲೆ ನಾವು ಹೊರಟ್ವಿ, ನಾನು ಜಶ್ವಿ ಮತ್ತು ಸುದಿ 3 ಜನನೂ ಕೂಡ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನಿವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬಿಕಾಸ್ ಇಲ್ಲಿ ಅಮ್ಮನ ಮನೆಯಿಂದ ನಾವು ಹಬ್ಬ ಮುಗಿಸಿ ಈಗ ನಾನು ಸುದಿಯವ್ರ ಮನೆಗೆ ಹೊರಡ್ತಾ ಇದ್ವಿ, ಮೀನ್ಸ್ ನಮ್ಮ ಮನೆಗೆ ಹೊರಡ್ತಾ ಇದ್ದೀವಿ. ಏನಕ್ಕೆ ಇವತ್ತೇ ಹೊರಡ್ತಾ ಇದ್ದೀವಿ ಅಂತಂದರೆ, ಅಲ್ಲೂ ನಮ್ಮ ಮನೆಯೂ ಕೂಡ ನಾನು ಇವತ್ತೇನು ಹಬ್ಬ ಮಾಡಿಲ್ಲ, ಸೆಲೆಬ್ರೇಷನ್ ಮಾಡಿಲ್ಲ, ಅತ್ತೆ ಒಬ್ಬರೇ ಮಾಡಿರೋದು. ಹಾಗಾಗಿ ಅಲ್ಲೂ ಕೂಡ ಸೆಲೆಬ್ರೇಷನ್ ಮಾಡಿ ಗಣೇಶ ಹಬ್ಬನೂ ಸ್ವಲ್ಪ ಸೆಲೆಬ್ರೇಷನ್ ಮಾಡಿ ನಾಳೆ ಬರೋಣ ಅಂದ್ಕೊಂಡಿದ್ದೀನಿ. ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾನು ಗಣೇಶ ಹಬ್ಬನ ಅತ್ತೆ ಮನೆಯಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಿರೋದು. ಬಿಕಾಸ್ ನಾನು ಅಮ್ಮನ ಮನೆಗೆ ಗೌರಿ ಹಬ್ಬಕ್ಕೆ ಬಂದಾದಮೇಲೆ ನಾನು ಇನ್ನು ಗಣೇಶ ಹಬ್ಬಕ್ಕೆ ಏನು ಅತ್ತೆ ಮನೆಗೆ ಹೋಗಲ್ಲ. ಹಾಗಾಗಿ ಇದು ನನಗೂ ಮತ್ತು ಜಶ್ವಿಗೂ ಕೂಡ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು. ಇಲ್ಲಿ ಈವ್ನಿಂಗ್ ತನಕ ಇದ್ದು ಅಮ್ಮನ ಮನೆ, ಇವಾಗ ಹೊರಟಿದ್ದೀವಿ. ಸುದಿ ಇವಾಗ ಬಂದರು ಆಫೀಸಿಂದ. ಸೊ ಇವಾಗ ಹೊರಟು ನಾಳೆ ಮಧ್ಯಾಹ್ನ ಮತ್ತೆ ಅಮ್ಮನ ಮನೆಗೆ ಬರ್ತೀನಿ. ಯೂಶ್ವಲಿ ಹಬ್ಬ ಏನಾದರೂ ಶುಕ್ರವಾರ ಅಲ್ಲದೆ ಬೇರೆ ದಿನ ಇದ್ದಿದ್ರೆ ನಾನು ಅವತ್ತೇ ಬರ್ತಾ ಇದ್ದೆ. ಇವಾಗ ಶುಕ್ರವಾರ ಇದೆ ಅಲ್ವಾ, ಸೊ ಶುಕ್ರವಾರ ಅಲ್ಲಿಂದ ಬರೋಂಗಿಲ್ಲ. ಹಾಗಾಗಿ ನೆನ್ನೆನೇ ಬಂದು ಇವತ್ತು ನಾನು ಮತ್ತೆ ರಿಟರ್ನ್ ಆಗ್ತಾ ಇದ್ದೀನಿ. ನೋಡಿ ನಮ್ಮ ಜಶ್ವಿ ಯಾವ ರೀತಿ ಆಟ ಆಡ್ತಾ ಇದ್ದಾಳೆ ಅಂತ. ಅವಳಂತೂ ಫುಲ್ಲು ಖುಷಿ, ಕಾರಲ್ಲಿ ಬಂದ್ರೇ ಅವಳಿಗೊಂದು ಹ್ಯಾಪಿ. ಬಟ್ ತುಂಬ ಅಂದರೆ ತುಂಬ ತರಳೆ ಮಾಡ್ತಾಳೆ, ಎಲ್ಲಾನು ಆಪ್ರೇಟ್ ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ, ಅಷ್ಟ ಆಡ್ತಾಳೆ. ಜಶ್ವಿ ಇವತ್ತು ಎಲ್ಲೋಗಿದ್ವಿ ನಾವು, ಹೇಳಿ ಎಲ್ಲೋಗಿದ್ವಿ ಮಗಳು? ಏನಮ್ಮ? ಗೌರಮ್ಮ ಮಾಮಿ ಹತ್ರ ಹೋಗಿ ಏನ್ ಮಾಡಿಸ್ಕೊಂಡ್ ಬಂದ್ರಿ? ಗೌರಮ್ಮ ಮಾಮಿ ಹತ್ರ ಹೋಗ್ಬಿಟ್ಟು ಏನ್ ಮಾಡಿದ್ರಲ್ಲಿ? ಏನ್ ಮಾಡಿದ್ರು ಮಗಳೇ, ತೋರ್ಸಿ. ಇದು ಕಟ್ಟಿಸ್ಕೊಂಡ್ ಬಂದ್ರಾ? ಗೌರಮ್ಮ ಮಾಮಿ ಹೆಂಗಿತ್ತು? ಚೆನ್ನಾಗಿತ್ತಾ? ಮಾಮಿ ಕೈ ಮುಗಿದ್ರಾ? ಆಮೇಲೆ ಎಲ್ಲಿಂದ ಎಲ್ಲೋದ್ವಿ ನಾವು? ಗೌರಮ್ಮ ಮಾಮಿಯಿಂದ ಯಾರ ಮನೆಗೆ ಹೋದ್ವಿ? ಯಾರ ಮನೆಗೆ ಹೋದ್ವಿ? ಏನಮ್ಮ? ಅಮ್ಮಮ್ಮ ಮನೆಗೆ ಹೋದ್ರಾ? ಇದು ಜಶ್ವಿ ನ್ಯೂ ಔಟ್ಫಿಟ್ಟು. ಬೆಳಗ್ಗೆ ಒಂದು ಹಾಕಿದ್ವಿ, ಇವಾಗ ಒಂದು ಹಾಕೊಂಡು ಹೋಗ್ತಾ ಇದ್ವಿ, ಅಮ್ಮ ಅವ್ರು ಕೊಡಿಸಿದ್ದು. ಸೊ ಅದನ್ನು ಒಂದು ಹಾಕೋಣ ಅಂತ ಅನಿಸ್ತು, ಹಾಗಾಗಿ ಅದನ್ನು ಕೂಡ ಹಾಕಿದ್ವಿ. ಎಲ್ಲಿಗೆ? ಪಪ್ಪ ಹತ್ರ ಬೇಡ, ಪಪ್ಪಂಗೆ ಕಾರ್ ಓಡಿಸ್ಲಿಕ್ಕಾಗಲ್ಲ. ಸೊ ಫೈನಲಿ ಮನೆ ರೀಚ್ ಆದ್ವಿ. ನಾನು ವ್ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡಿದೆ. ಇದು ನಾನು ಮತ್ತು ಜಶ್ವಿ ಗೌರಿ ಹಬ್ಬದ ದಿನ ಯಾವ ರೀತಿ ರೆಡಿಯಾಗಿದ್ವಿ ಆ ಪಿಕ್ಸು. ಸೊ ನಾನು ಯಾವ ರೀತಿ ರೆಡಿಯಾಗಿದೆ ಆ್ಯಂಡ್ ಯಾರಿ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಇಲ್ವಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನಾನು ಹಾಕುವಂಥ ವೀಡಿಯೋಸ್ದು ನೋಟಿಫಿಕೇಷನ್ಸ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.